ನೋಡಿದ್ಯಾ, ಅಪ್ಪ ಚಿಕ್ಕಪ್ಪ ನೋಡಿದ್ಮೇಲೆ ಎಷ್ಟು ಖುಷಿಯಾಗಿದ್ದಾರೆ. ಇಬ್ರು ಪರಸ್ಪರ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಚಿಕ್ಕಪ್ಪನ್ಗೆ ದೊಡ್ಡಪ್ಪ ಅಂದ್ರೆ ಎಷ್ಟಿಷ್ಟನೋ ಅಷ್ಟೇ ನಂಬಿಕೆನೂ ಇದೆ. ಆದ್ರೆ ಚಿಕ್ಕಪ್ಪ ಅವ್ರ ಫ್ಯಾಮಿಲಿಯಿಂದ ಮನೆ ಬಿಟ್ಟು ಹೊರಟೋದ್ರು ಅಂತ ನಾವ್ ಹೋಗಿ ಆಸ್ತಿ ಬರ್ಕೊಡೋವರೆಗೂ ಮತ್ತೆ ಬರ್ಲಿಲ್ಲ ಅಂತ ಗೊತ್ತಾದ್ರೆ ತುಂಬಾ ಬೇಜಾರ್ ಮಾಡ್ಕೋತಾರೆ. ಅಪ್ಪಂಗೆ ಎಂತ ಪರಿಸ್ಥಿತಿಲೂ ಈ ವಿಷಯ ಗೊತ್ತಾಗ್ಬಾರ್ದು. ಗೊತ್ತಾಗದೆ ಹೇಗ್ ಮುಚ್ಚಿಡೋದು? ಅದೇನಾದ್ರೂ ಚಿಕ್ಕ ವಿಷಯನಾ? ಆಸ್ತಿಗೆ ಸಂಬಂಧಪಟ್ಟಿರೋ ವಿಷಯ ಯಾವ ಕ್ಷಣ ಆದ್ರೂ ಹೊರಗಡೆ ಬಂದೇ ಬರುತ್ತೆ. ಆಗ ಏನ್ ನಡೆಯುತ್ತೆ ಅಂತ ತಿಳ್ಕೊಂಡ್ರೇನೆ ತುಂಬಾ ಭಯ ಆಗ್ತಿದೆ. ನನಗೂ ಆ ಭಯನೇ ಜಾಸ್ತಿ ಆಗಿದೆ. ಈಗ ರಾಮ ಲಕ್ಷ್ಮಣನಂತ ಅಣ್ಣ ತಮ್ಮಂದ್ರ ಮಧ್ಯೆ ಆಸ್ತಿ ವಿಷಯದಲ್ಲಿ ಜಗಳ ಆಗಿದೆ ಅಂತ ಗೊತ್ತಾದ್ರೆ ಇಷ್ಟು ದಿನ ಅಪ್ಪ ಸಂಪಾದಿಸಿರೋಂತ ಹೆಸರು ಪ್ರತಿಷ್ಠೆ ಎಲ್ಲ ನೀರಿನಲ್ಲಿ ಹೋಮ ಮಾಡ್ದ ಹಾಗಾಗತ್ತೆ. ಆದ್ರೆ ದೊಡ್ಡಪ್ಪನ್ಗೆ ಎಂತ ಶಾಕಿಂಗ್ ನ್ಯೂಸ್ ಗೊತ್ತಾಗ್ಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಸಾಧ್ಯ ಆಗೋವರೆಗೂ ಈ ವಿಷಯ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ನಾವು ಹುಷಾರಾಗಿರೋಣ. ಈ ಮನೆ ಅಪ್ಪಂಗೆ ಇಷ್ಟ ಇರೋ ರೀತಿನಲ್ಲೇ ಇರಬೇಕು. ಆ ಜವಾಬ್ದಾರಿ ನಮ್ದೇ ಆದ್ಯ. ನನ್ನನ್ನು ಹೆತ್ತ ತಾಯಿ ಹಾಗೆ ಭಾವಿಸ್ತಾ ಇರೋ ಶಿವರಾಜನ ನಾನು ಹೋಗಿ ಕರೆದ್ರೇನೆ ಬರ್ಲಿಲ್ಲ. ಆದ್ರೆ ನೀವಿಬ್ರು ಕರೆದ ತಕ್ಷಣನೇ ಬಂದ್ಬಿಟ್ನಲ್ಲ, ಅಂಥದ್ದೇನ್ ಹೇಳಿ ಕರ್ಕೊಂಡ್ ಬಂದ್ರಿ? ಹೇಗ್ ಒಪ್ಸಿದ್ರಿ? ನನ್ನ ಹೆಸರಿಗೆ ಆಸ್ತಿ ಬರೆದ್ರೇನೆ ನನ್ನ ಕಾಲು ನಿಮ್ಮನೆ ಒಳಗಡೆ ಇಡೋದು. ಅವ್ರ ಮಧ್ಯೆ ಇರೋ ಸಂಬಂಧನ ನೆನಪು ಮಾಡಿಸಿದ್ವಿ ದೊಡ್ಡಮ್ಮ. ಆ ಸಂಬಂಧ ಎಷ್ಟು ಬಲವಾಗಿರೋದು ಅಂತ ಚಿಕ್ಕಪ್ಪನ್ಗೆ ಅರ್ಥ ಆಗೋ ಹಾಗೆ ಹೇಳಿದೀವಿ. ಹೌದಮ್ಮ, ನಾವ್ ಆ ರೀತಿ ಹೇಳಿದಾಗ ಚಿಕ್ಕಪ್ಪ ತುಂಬಾ ಇಮೋಷನಲ್ ಆದ್ರು.